ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇವತ್ತು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ. ನಾವು ಫ್ಯಾಮಿಲಿ ಎಲ್ಲ ಜೊತೆ ಸೇರಿ ಇವತ್ತು ಮಂಗಳೂರೆಲ್ಲ ಸುತ್ತಾಡೋಣ ಅಂತ ಬೆಳಗ್ಗೆನೇ ಮನೆಯಿಂದ ಹೊರಟ್ವಿ. ಮೊದಲಿಗೆ ನಮ್ಮ ಹೊಸ ಅಂಬಾರಿನ ಹತ್ಕೊಂಡು ನಮ್ಮ ಸವಾರಿ ಹೊರಟಿದ್ದು ಮಂಗಳೂರು ಹತ್ತಿರ ಇರೋ ಅಡ್ಯಾರ್ ಫಾಲ್ಸ್ಗೆ. ಈ ವ್ಯೂ ಪಾಯಿಂಟ್ ನೋಡಿದ್ರಾ, ಏನು ಸಖತ್ತಾಗಿದೆ ಅಲ್ಲ, ಎಷ್ಟು ಚೆನ್ನಾಗಿದೆ. ಇದಿರೋದು ಅಡ್ಯಾರ್ ಹತ್ತಿರ ಒಳಚಿಲ್ ಅನ್ನೋ ಪ್ಲೇಸಲ್ಲಿ. ಇಲ್ಲಿಗೆ ಒಳಚಿಲ್ ವ್ಯೂ ಪಾಯಿಂಟ್ ಅಂತ ಕೂಡ ಹೆಸರಿದೆ. ಈ ಬೆಟ್ಟದಲ್ಲಿ ನಿಂತು ನೋಡಿದರೆ ಮೈದುಂಬಿ ಹರಿಯೋ ನೇತ್ರಾವತಿ ನದಿ, ಹೈವೇ, ಹಸಿರು ಪರಿಸರ ಎಲ್ಲ ಕೂಡ ತುಂಬಾ ಸುಂದರವಾಗಿ ಕಾಣುತ್ತೆ. ಯಾವುದೇ ಸದ್ದು ಗದ್ದಲ ಇಲ್ಲದೆ ಪ್ರಶಾಂತವಾಗಿರುವ ಜಾಗ ಇದು. ಮನಸ್ಸಿಗೆ ತುಂಬಾ ಹಿತ ಅನಿಸುತ್ತೆ. ವ್ಯೂ ಪಾಯಿಂಟ್ ನೋಡಿಕೊಂಡು ಸಣ್ಣ ಕಾಲುದಾರಿಯಲ್ಲಿ ಫಾಲ್ಸ್ ಕಡೆ ಹೆಜ್ಜೆ ಹಾಕಿದ್ವಿ. ನಮ್ಮ ಜೊತೆ ನೀವು ಬರ್ತೀರಾ? ಬನ್ನಿ, ಫಾಲ್ಸ್ ನೋಡ್ಕೊಂಡು ಬರೋಣ. ನನಗೆ ಮೊದಲಿಂದನೂ ಒಂದು ಆಸೆ ಇತ್ತು, ನನ್ನ ಅಪ್ಪ ಅಮ್ಮನ ಈ ರೀತಿ ಎಲ್ಲ ಸುಂದರವಾದ ಸ್ಥಳಗಳಿಗೆ ಕರ್ಕೊಂಡು ಹೋಗಬೇಕು ಅಂತ. ಹಾಗಾಗಿ ಫ್ಯಾಮಿಲಿ ಜೊತೆ ಸುತ್ತಾಡೋದು ಅಂದರೆ ನನಗೆ ತುಂಬಾ ಇಷ್ಟ. ನೀವು ಸಹ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಈ ಪ್ಲೇಸ್ಗೆ ವಿಸಿಟ್ ಮಾಡಿ, ತುಂಬಾ ಖುಷಿಯಾಗುತ್ತೆ. ಇವತ್ತಂತೂ ಮಳೆ ಇಲ್ಲ, ಸ್ವಲ್ಪ ಬಿಸಿಲಿರೋದ್ರಿಂದ ನಮಗೆ ಫಾಲ್ಸಲ್ಲಿ ಹೋಗಿ ಬರೋದಕ್ಕೆ ತುಂಬಾ ಒಳ್ಳೇದು ಅನ್ನಿಸ್ತಾ ಇದೆ. ಫಾಲ್ಸ್ ನೋಡಬೇಕು ಅಂದರೆ ಈ ಬೆಟ್ಟ ಗುಡ್ಡದಲ್ಲಿ ಹತ್ತಿ ಇಳಿದು ಹೋಗಬೇಕಾಗತ್ತೆ. ಹಾಗೋ ಹೀಗೋ ಫಾಲ್ಸ್ ಹತ್ರ ಬಂದ್ವಿ. ಫುಲ್ ಕತ್ಲು ಕಾಣ್ತಾ ಇದೆ. ಈ ಕಾಡೊಳಗಡೆ ಹೋಗ್ಬೇಕು ಇವಾಗ. ಮೊದಲಿಗೆ ನಮಗೆ ಭಯ ಆಯಿತು, ಜಗಣೆಗಳಿರ್ಬೋದು, ಹಾವುಗಳಿರ್ಬೋದೇನೋ ಅಂತ ಹೇಳಿ. ಯಾಕಂತ ಹೇಳಿದರೆ ನೀರಿರುವಲ್ಲಿ ಜಗಣೆಗಳು ಕಾಮನ್ ಆಗಿರುತ್ತೆ. ಆಮೇಲೆ ಮಂಗಳೂರು ವೆದರ್ಗೆ ಇಲ್ಲಿ ಜಗಣೆಗಳಿರಲ್ಲ ಅಂತ ಧೈರ್ಯ ಮಾಡಿಕೊಂಡು ಮುಂದೆ ಹೋದ್ವಿ. ಫುಲ್ ಕತ್ಲೆ ಇತ್ತು. ಬೆಳಕಿದ್ರೂ ಕೂಡ ಮಳೆ ಬರೋ ಥರ ಇಲ್ಲ, ಅಂದರೂ ಬಿಸಿಲಿದ್ರೂ ಕೂಡ ನೋಡಿದ್ರೊಳಗಡೆ ಫುಲ್ ಕತ್ಲೆ ಇದೆ. ಇನ್ನೇನು ಸ್ವಲ್ಪ ದೂರ ಇದೆ, ಇವಾಗ ನಮಗೆ ನೋಡಿ ಫಾಲ್ಸ್ ಕಾಣಿಸುತ್ತೆ. ವಾವ್, ಸೂಪರಾಗಿದೆ, ತುಂಬಾ ಚೆನ್ನಾಗಿದೆ. ಮಂಗಳೂರಲ್ಲಿ 6 ಇಯರ್ಸ್ ಆದರೂ ಈ ಫಾಲ್ಸ್ಗೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ನಾವು ನೀರಿಗೆ ಭಯ ಪಟ್ಕೊಂಡು ಕೆಳಗಡೆನೇ ನಿಂತ್ಕೊಂಡಿದ್ವಿ. ನಮ್ಮ ಪಪ್ಪ ನೋಡಿ ಮೇಲ್ಗಡೆ ಹೋಗಿದ್ದಾರೆ. ನೋಡಿಯಾ, ತುಂಬಾ ಖುಷಿಯಾಯಿತು. ತುಂಬ ಸೂಪರಾಗಿತ್ತು ಫಾಲ್ಸು. 1 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಫುಲ್ ಎಂಜಾಯ್ ಮಾಡಿದ್ವಿ. ತುಂಬ ಫೋಟೋಸು, ಸೆಲ್ಫೀಸ್ ಎಲ್ಲ ತೊಗೊಂಡು ನೆಕ್ಸ್ಟ್ ನಾವು ಅಡ್ಯಾರ್ ಫಾಲ್ಸಿಂದ ಬೇರೆ ಕಡೆ ಹೋಗೋಣ ಅಂತ ಹೊರಟ್ವಿ. ನಮ್ಮ ಎಲ್ಲ ಒತ್ತಡಗಳಿಂದ ಹೊರಬರೋದಕ್ಕೆ ಸ್ವಲ್ಪನಾದರೂ ಪ್ರಕೃತಿ ಜೊತೆ ಸಮಯ ಕಳೆದ್ರೆ ಮೈಂಡು ಫುಲ್ಲು ರಿಲ್ಯಾಕ್ಸ್ ಆಗುತ್ತೆ ಅಲ್ವಾ ಫ್ರೆಂಡ್ಸ್? ಅಪ್ಪ ಅಮ್ಮನಿಗೆ ತುಂಬಾ ಖುಷಿಯಾಯಿತು, ಹಾಗೆ ನಿಮಗೂ ಖುಷಿಯಾಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ನಾವು ಹೊರಟಿದ್ದು ಪಿಲಿಕುಳ ನಿಸರ್ಗಧಾಮಕ್ಕೆ. ಆ ವಿಡಿಯೋನ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ಟೇಕ್ ಕೇರ್, ಲವ್ ಯು, ಸಿ ಯು ಆಲ್.